ನಮಸ್ತೆ. ಈ ದಿನ ನಿಮಗೆ ಮೂಲ ಸಿದ್ಧಿ ಗಣಪತಿ ಧ್ಯಾನ ಶ್ಲೋಕನ ಹೇಳ್ಕೊಡ್ತಾ ಇದ್ದೀನಿ. ಈ ಧ್ಯಾನ ಶ್ಲೋಕ ತುಂಬ ಪವರ್ಫುಲ್ ಆಗಿರೋಂಥ ಧ್ಯಾನ ಶ್ಲೋಕ. ಯಾಕೆ ಅಂದರೆ ಮೂಲಾಧಾರ ಚಕ್ರ ನಮಗೆ ಯಾವತ್ತೂ ಅಷ್ಟೇ ಬ್ಲಾಕೇಜ್ ಎಲ್ಲ ರಿಮೂವ್ ಆಗಿ ಆ್ಯಕ್ಟಿವೇಶನ್ ಇದ್ದಾಗ ಮಾತ್ರನೇ ನಮ್ಮ ಕೆಲಸಗಳಲ್ಲಿ ನಿರ್ವಿಘ್ನವಾಗಿ ಆಗೋದು, ಹಾಗೂ ನಮಗೆ ಕ್ಯಾಶ್ ಫ್ಲೋ ಆಗೋದು, ಪ್ರತಿಯೊಂದು ನಾವೇನು ಅನ್ಕೋತೀವಿ ಅದೆಲ್ಲವೂ ಕೂಡ ನಮಗೆ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಮೂಲಾಧಾರ ಚಕ್ರ ಚೆನ್ನಾಗಿರಬೇಕು. ಅದನ್ನು ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋ ಅಂಥದ್ದು ಒಂದು ಬೀಜಾಕ್ಷರ ಸೇರಿಸಿ ರಚನೆ ಮಾಡಿರೋ ಅಂಥ ಒಂದು ಧ್ಯಾನ ಶ್ಲೋಕ, ಮೂಲ ಸಿದ್ಧಿ ಗಣಪತಿ ಧ್ಯಾನ ಶ್ಲೋಕ. ಆ ಧ್ಯಾನ ಶ್ಲೋಕ ಹೀಗಿದೆ, ನಾನು ಹೇಳ್ಕೊಡ್ತೀನಿ. ಅದನ್ನು ನೀವು ಅದರಂತೆಯೇ ನೀವು ತಪ್ಪಿಲ್ದಂಗೆ ನೀವು ಕೂಡ ಹೇಳ್ಕೊಂಡು ಅದನ್ನು ಪ್ರತಿದಿನವೂ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ. ಧ್ಯಾನ ಶ್ಲೋಕ ಹೀಗಿದೆ. ಓಂ ಏಕದಂತಂ ಶೂರ್ಪಕರ್ಣಂ ಚತುರ್ಬಾಹುರ್ಗಜವಕ್ತ್ರಂ ಪಾಶಾಂಕುಶಧರಂ ಸಲಡ್ಡಕಂ ದಂತಮಾರ್ದರಾಭ್ಯಾಂ ಸರ್ಪವೇಷ್ಟಿಕಸನ್ನಾಭಿಂ ಮೂಷಿಕವಾಹನಪ್ರಿಯಾಂ ಲಂಬೋದರಂ ಪ್ರಭುಂ ತುಂ ಧ್ಯಾಯೇಂ ಮಹಾಗಣಪತಿಂ. ಈ ರೀತಿ ಬರುತ್ತೆ ಈ ಧ್ಯಾನ ಶ್ಲೋಕ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಲಂ ಬೀಜಾಕ್ಷರ ಸೇರಿ ರಚನೆ ಮಾಡಿ ಅಳವಡಿಸಲಾಗಿದೆ. ಈ ಲಂ ಬೀಜಾಕ್ಷರನ ನೀವು ಪ್ರತಿದಿನವೂ ಕೂಡ ಲಂ 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 ಅಂತ ಹೇಳ್ತಾಯಿರ್ತೀರಲ್ವ ಪ್ರತಿದಿನ ಪ್ರಾರ್ಥನೆ ಮಾಡಬೇಕಾದ್ರೆ, ಆಗ ಆ ಶಬ್ದ ತರಂಗಗಳು ನಮ್ಮ ಒಳಗಡೆ ಇರುವಂಥ ಶಕ್ತಿ ಕೇಂದ್ರಗಳನ್ನು ಹಾದು ಹೋಗುತ್ತೆ. ಅಂದರೆ ಮೂಲಾಧಾರ ಚಕ್ರದ ಲಂ ಅಕ್ಷರದಿಂದ ಅಳವಡಿಸಲಾಗಿದೆ. ಅದರಿಂದ ಲಂ ಅನ್ನೋ ಅಕ್ಷರಗಳನ್ನು ನಾವು ಹೇಳಿದಾಗ ಆ ಶಬ್ದ ತರಂಗಗಳು ಅದರ ಮೂಲಕ ಹಾದು ಹೋದಾಗ ಅಲ್ಲಿರೋದೆಲ್ಲ ಬ್ಲಾಕೇಜ್ ಎಲ್ಲ ರಿಮೂವ್ ಆಗಿ ಕ್ಲೆನ್ಸ್ ಆಗಿ ಆ್ಯಕ್ಟಿವೇಶನ್ ಆಗಿ ಅಲೈನ್ ಆಗುತ್ತೆ. ಅದರಿಂದ ನೀವು ಪ್ರತಿದಿನವೂ ಇದನ್ನು ಕೂಡ ಪ್ರಾರ್ಥನೆ ಮಾಡಬೇಕು ಈ ಧ್ಯಾನ ಶ್ಲೋಕನ. ಇದಾದ ಮೇಲೆ ನೀವು ಒಂದು ಅದಕ್ಕೆ ಮುಂದುವರೆದಂಥ ಶ್ಲೋಕ, ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಅಂದರೆ ನಮ್ಮ ಬುದ್ಧಿನ ನೀನು ಪ್ರಚೋದನೆ ಮಾಡು ಗಣೇಶ ಅಂತ ನಾವು ಆ ಗಣೇಶನಿಗೆ ಕೇಳ್ಕೊಳ್ಳೋ ಅಂಥದ್ದು. ಹಾಗಾಗಿ ಇದನ್ನು ಎರಡನ್ನೂ ಸೇರಿಸಿ ಹೇಳಬೇಕು. ಮೊದಲು ಹೇಳ್ಕೊಟ್ಟಿದ್ದೀನಿ ನಾನು ಮೂಲ ಸಿದ್ಧಿ ಗಣಪತಿ ಧ್ಯಾನ ಶ್ಲೋಕ, ಅಲ್ಲಿ ಲಂ ಬೀಜಾಕ್ಷರ ಸೇರಿ ಅಳವಡಿಸಲಾಗಿದೆ. ಇದು ಕೂಡ ಬುದ್ಧಿನ ಪ್ರಚೋದನೆ ಮಾಡುವಂಥ ಗಾಯತ್ರಿ ಗಣಪತಿ ಗಾಯತ್ರಿ ಧ್ಯಾನ ಶ್ಲೋಕ. ಇದು ಎರಡನ್ನೂ ಸೇರಿಸಿ ಹೇಳಿದಾಗ ಇನ್ನೂ ಪರಿಪೂರ್ಣವಾಗುತ್ತೆ. ಒಂದನ್ನು ಹೇಳ್ಕೊಬೋದು, ಬಟ್ ಎರಡನ್ನೂ ಸೇರಿಸಿ ಹೇಳಿ ಇನ್ನೂ ಚೆನ್ನಾಗಾಗುತ್ತೆ ಅಂತ ನಾನು ಎರಡನ್ನೂ ಸೇರಿಸಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾನು ಇನ್ನೂ ಒಂದು ಸರಿ ಹೇಳ್ಕೊಡ್ತೀನಿ, ತಪ್ಪು ಹೇಳಬಾರ್ದು. ನಾನು ಏನು ಹೇಳ್ಕೊಡ್ತೀನಿ ಗಮನಿಸಿ ಅದನ್ನು ಪಾಸ್ ಮಾಡಿ ಆ ಸ್ಕ್ರಿಪ್ಟ್ ಹಾಕಿರ್ತೀನಿ, ಅದನ್ನು ಬರ್ಕೊಂಡು ನೀವು ಅದನ್ನು ಹೇಳಬೇಕು ಫ್ರೆಂಡ್ಸ್. ಯಾಕೆಂದರೆ ನೋಡಿ, ಲಂ ಅಂತ ಹೇಳ್ಬೇಕಾದ್ರೆ ಲಂಬೋದರಂ 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 ಅಂತ ಹೇಳಬಾರ್ದು, ಅನ್ನೋ ಸ್ವರ ಬಿಡಬಾರ್ದು. ಲಂ ಅನ್ನೋ ಅಕ್ಷರನ ಹೇಳಬೇಕು. ಆ ಲಂ ಅಂದು ಒಂದು ಪಾಯಿಂಟ್ ನಿಲುಗಡೆ ಮಾಡಿ ಆಮೇಲೆ ನೀವು ಎತ್ಕೊಂಡು ಹೇಳಬೇಕು. ಇನ್ನೊಂದು ಸರಿ ಹೇಳ್ಕೊಡ್ತೀನಿ, ಗಮನಿಸಿ ಸರಿಯಾಗಿ. ಓಂ ಏಕದಂತಂ ಶೂರ್ಪಕರ್ಣಂ ಚತುರ್ಬಾಹುರ್ಗಜವಕ್ತ್ರಂ ಪಾಶಾಂಕುಶಧರಂ ಸಲಡ್ಡಕಂ ದಂತಮಾರ್ದರಾಭ್ಯಾಂ ಸರ್ಪವೇಷ್ಟಿಕಸನ್ನಾಭಿಂ ಮೂಷಿಕವಾಹನಪ್ರಿಯಾಂ ಲಂಬೋದರಂ ಪ್ರಭುಂ ತುಂ ಧ್ಯಾಯೇನ್ ಮಹಾಗಣಪತಿಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ವಿಘ್ನೇಶ್ವರಾಯ ನಮಃ ಧ್ಯಾನಾಮಿ ಧ್ಯಾನಂ ಸಮರ್ಪಯಾಮಿ. ಹೀಗೆ ನೀವು ಹೇಳ್ಕೋಬೇಕು ಪೂರ್ತಿಯಾಗಿ. ಹೀಗೆ ಹೇಳಿದಾಗ ಆ ಧ್ಯಾನ ಕಂಪ್ಲೀಟ್ ಆಗುತ್ತೆ, ಧ್ಯಾನ ಶ್ಲೋಕ ಕಂಪ್ಲೀಟ್ ಆಗುತ್ತೆ. ಪ್ರತಿದಿನವೂ ನೀವು ಪ್ರಾರ್ಥನೆ ಈ ಥರ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿ ಹೂವು ಅಕ್ಷತೆ ಅಲ್ಲಿ ಗಣೇಶನ ಮುಂದೆ ಹಾಕಿ ನೀವು ಆಮೇಲೆ ನೀವೇನೇ ವಿಷಯ ಇಟ್ಟಿದ್ರೆ, ಅಕಸ್ಮಾತ್ ಏನೋ ವ್ರತ ಹಿಡ್ದಿದ್ರೆ ಅದನ್ನು ನೀವು ಮಾಡ್ಬೋದು. ಹಿಂದೆ ನಾನು 21 ದಳದ ಬತ್ತಿ ಮಾಡಿ ಗಣೇಶನಿಗೆ ಪ್ರತಿ ಮಂಗಳವಾರನೂ ವಿಶೇಷವಾದ ಹಾರ ಅರ್ಪಿಸಿ ಮತ್ತು ನೈವೇದ್ಯನ ಅರ್ಪಿಸಿ ಪೂಜೆ ಮಾಡಿ ಆರತಿ ನೀವು ಬೆಳಗಿನ ಜಾವ ಪೂಜೆ ಮಾಡಿ ಅಂತ ನಾನು ಹೇಳಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೀವು ಹೋಗಿ ನೋಡಿ. ಅದನ್ನು ನಿಮಗೇನೋ ಸಂಕಲ್ಪ ವಿಶ್ ಇದ್ದರೆ ಕೂಡ ಇಟ್ಕೋಬೋದು. ಏನೂ ಇಲ್ಲ ಅಂತಂದ್ರೆ ಪ್ರತಿದಿನವೂ ಕೂಡ ಈ ಧ್ಯಾನ ಶ್ಲೋಕನ ಈ ಥರ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿ ಒಂದು ಹೂವು ಅಕ್ಷತೆನ ಗಣೇಶನ ಹತ್ರ ಹಾಕ್ಬಿಟ್ಟು ನಿಮ್ಮ ಮುಂದಿನ ಕೆಲಸಗಳನ್ನ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ, ನಿಮ್ಮ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ಆರಾಮಾಗಿ ನಿಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೋಬೋದು, ನಿಮ್ಮ ಇಷ್ಟನ್ನೆಲ್ಲ ಏನಿದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು. ಈ ರೀತಿಯಾಗಿ ಗಣೇಶನ ಧ್ಯಾನ ಮಾಡಿ. ಇದೇ ಥರ ಇನ್ನೂ ಮುಂದೆ ಪವರ್ಫುಲ್ ಆಗಿರೋ ಅಂಥ ಧ್ಯಾನಗಳ ಶ್ಲೋಕಗಳಾಗಿರ್ಬೋದು, ಮಂತ್ರಗಳಾಗಿರ್ಬೋದು, ವ್ರತಗಳಾಗಿರ್ಬೋದು, ಇನ್ನು ಕೆಲವು ವಿಷಯಗಳಾಗಿರ್ಬೋದು, ಮೈಂಡ್ ಬಾಡಿ ಸೋಲ್ ಬಗ್ಗೆ ವಿಷಯಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ವಿಡಿಯೋ ಹಾಕ್ತೀವಿ ಮುಂದಿನ ಸರಿಗೆ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನೇ ಇದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.